ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಇದು ಜಮೀರ್. ಸಿದ್ದು ಬಳಿಕ ಡಿಕೆಶಿನೇ ಸಿಎಂ ಅಂತ ಜಮೀರ್ ಅವರು ಮಾತನಾಡಿದ್ದಾರೆ. ಜಮೀರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತವರು. ಆದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಸಿದ್ದು ಬಳಿಕ ಡಿಕೆಶಿನೇ ಸಿಎಂ ಅಂತ ಜಮೀರ್ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರ ಇದೆ. 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ. ಸದ್ಯ ಸಂಕ್ರಾಂತಿ ಕ್ರಾಂತಿ ಅಂದವರಿಗೆ ಆಗೋದು ವಾಂತಿ. ಈಗ ಸ್ಫೋಟಕ ಹೇಳಿಕೆ ಕೊಟ್ಟ ಮಿನಿಸ್ಟರ್ ಜಮೀರ್ ಅಹ್ಮದ್. ಒಂದ್ ಕಡೆ ಸಿದ್ದುಗೂ ಜೈ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ಗೂ ಜೈ ಅಂತಿದ್ದಾರೆ ಜಮೀರ್ ಅವರು. ಸಿಎಂ ಕನಸಲ್ಲಿರುವ ದಲಿತ ನಾಯಕರಿಗೆ ಜಮೀರ್ ಟಕ್ಕರ್. ಇನ್ನು ಈ ಒಂದು ಸಿಎಂ ರೇಸ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಜೊತೆಗೆ ಪರಮೇಶ್ವರ್ ಅವರಿದ್ದಾರೆ. ಆದ್ರೆ ಅವರಿಗೂ ಕೂಡ ಈಗ ಟಕ್ಕರ್ ಕೊಟ್ಟಿದ್ದಾರೆ ಜಮೀರ್ ಅವರು. ಸಿದ್ದರಾಮಯ್ಯ ಆದ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರ ಇದೆ. 2028ರವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇನ್ನು ಸಿದ್ದರಾಮಯ್ಯ ಅವರ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಅಂತ ಹೇಳಿದ್ದಾರೆ. ಇನ್ನು ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗುತ್ತೆ ಅಂದವರಿಗೀಗ ವಾಂತಿ ಆಗ್ತಾ ಇದೆ. ಯಾಕೆಂತಂದ್ರೆ ಈಗ ಜಮೀರ್ ಅಹ್ಮದ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಈ ಒಂದು ಸಿಎಂ ರೇಸ್ ನಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಆಗಿರಬಹುದು, ಪರಮೇಶ್ವರ್ ಆಗಿರಬಹುದು, ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ, ನಮಗೂ ಕೂಡ ಒಂದು ಅವಕಾಶ ಕೊಟ್ರೆ ನಾವು ಕೂಡ ಸಿಎಂ ಆಗ್ತೀವಿ, ನಾವು ಕೂಡ ಆಕಾಂಕ್ಷಿಗಳು ಅಂತ ಬಹಿರಂಗವಾಗಿಯೂ ಕೂಡ ಹೇಳ್ಕೊಂಡಿದ್ದಾರೆ. ಆದ್ರೆ ಈಗ ಸಿಎಂ ಕನಸನ್ನ ಕಾಣ್ತಾ ಇದ್ದಂಥವರಿಗೆ ಜಮೀರ್ ಅವರು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ನಂತರ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗೋದು. 2028ರವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎಂಬ ಹೇಳಿಕೆಯನ್ನ ಮಿನಿಸ್ಟರ್ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಜೈ ಅಂತ ಇದ್ದಾರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಜೈ ಅಂತ ಇದ್ದಾರೆ ಜಮೀರ್ ಅಹ್ಮದ್. ಹೈಕಮಾಂಡ್ ಹೇಳೋರು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ. ಹೈಕಮಾಂಡ್ ನಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಪಕ್ಷ ಹೈಕಮಾಂಡ್. ನನ್ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು 28ವರೆಗೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಯ್ತಪ್ಪ, ನವೆಂಬರ್ ಕ್ರಾಂತಿ ಅಂದ್ರು ನಾನು ಅವತ್ತು ದಿಲ್ಲಿಯಲ್ಲಿ ಹೇಳಿಕೆ ಗೊತ್ತಿದೆ. ಯಾವ ಕ್ರಾಂತಿನೂ ಆಗಲ್ಲ, ಯಾವ ಕ್ರಾಂತಿನೂ ಆಗಲ್ಲ. ಯಾರ ಕ್ರಾಂತಿ ಅಂದವ್ರೆ ಅವ್ರಿಗೆ ವಾಂತಿ ಭೇದಿ ಆಗ್ತದೆ ನವೆಂಬರ್ ಆದ್ಮೇಲೆ ಅಂತ ಹೇಳಿದ್ರು. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಜನವರಿ ಸಂಕ್ರಾಂತಿ ಅಂತಾರೆ, ಅದನ್ನು ಹಂಗೆ ಆಗಲ್ಲ, ಏನೇನು ಆಗಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಈಗ ಯಾರನ್ನ ಸಿದ್ದರಾಮಯ್ಯ ಅವ್ರಿಗೆ ಬದಲಾವಣೆ ಮಾಡ್ಬೇಕಂದ್ರೆ ನಾವು ನೀವು ಮಾಡಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಪಕ್ಷ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಮಾಡ್ಬೇಕಾಗಿದೆ, ಅವ್ರು ಮಾಡ್ಬೇಕಾಗಿದೆ. ಈಗ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರೆ ಅದನ್ನೆಲ್ಲ ಬದ್ಧ. ಅಂದ್ರೆ ಒಟ್ಟಾಗಿ ನನ್ನ ಅಭಿಪ್ರಾಯ ಸಿದ್ದರಾಮಯ್ಯ ಅವರೇ 28ವರೆಗೂ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ನಮ್ಮ ಹೈಕಮಾಂಡ್ ಹೇಳೋರು ಅಂತ ಹೇಳ್ತಾ ಇರ್ತಾರೆ ಪದೇ ಪದೇ. ಹೈಕಮಾಂಡ್ ನಮ್ಗೆಲ್ಲ ಗೊತ್ತಿದ್ದಂಗೆ ನಮ್ಮ ಪಕ್ಷ ಹೈಕಮಾಂಡ್. ನನ್ ಗೊತ್ತಿದ್ದಂಗೆ ಸಿದ್ದರಾಮಯ್ಯ ಅವರು 28ವರೆಗೂ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆಯ್ತಪ್ಪ, ನವೆಂಬರ್ ಕ್ರಾಂತಿ ಅಂದ್ರು ನಾನು ಅವತ್ತು ದಿಲ್ಲಿಯಲ್ಲಿ ಹೇಳಿಕೆ ಗೊತ್ತಿದೆ. ಯಾವ ಕ್ರಾಂತಿನೂ ಆಗಲ್ಲ, ಯಾವ ಕ್ರಾಂತಿನೂ ಆಗಲ್ಲ. ಯಾರ ಕ್ರಾಂತಿ ಅಂದವ್ರೆ ಅವ್ರಿಗೆ ವಾಂತಿ ಭೇದಿ ಆಗ್ತದೆ ನವೆಂಬರ್ ಆದ್ಮೇಲೆ ಅಂತ ಹೇಳಿದ್ರು. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಜನವರಿ ಸಂಕ್ರಾಂತಿ ಅಂತಾರೆ, ಅದನ್ನು ಹಂಗೆ ಆಗಲ್ಲ, ಏನೇನು ಆಗಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಈಗ ಯಾರನ್ನ ಸಿದ್ದರಾಮಯ್ಯ ಅವ್ರಿಗೆ ಬದಲಾವಣೆ ಮಾಡ್ಬೇಕಂದ್ರೆ ನಾವು ನೀವು ಮಾಡಕ್ಕಾಗಲ್ಲ. ನಮ್ಮ ಹೈಕಮಾಂಡ್ ಪಕ್ಷ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಮಾಡ್ಬೇಕಾಗಿದೆ, ಅವ್ರು ಮಾಡ್ಬೇಕು.